ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾಯಿರೋದು ನುಗ್ಗೆ ಹೂವಿನ ಬುರ್ಜಿ. ನೋಡಿ ಫ್ರೆಂಡ್ಸ್, ನುಗ್ಗೆ ಹೂವಿನ ಬುರ್ಜಿಗೆ ಏನು ಮಾಡಬೇಕು ಅಂತ ಒಂದು ಕುಕ್ಕರ್ಗೆ ಒಂದು 50 ml ಆಯಿಲ್ ಹಾಕ್ಕೊಳ್ಳಿ. ಅದಾದಮೇಲೆ ಮೂರು ಈರುಳ್ಳಿ ದಪ್ಪಕ್ಕಿರೋದನ್ನ ಹಚ್ಕೊಂಡಿದ್ದೀನಿ. 3 ಈರುಳ್ಳಿ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಫಸ್ಟು ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಬರೋಗಂಟ ಫ್ರೈ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಅಲ್ಲ, ಮೀಡಿಯಮ್ ಬ್ರೌನ್ ಬರೋಗಂಟ ಫ್ರೈ ಮಾಡಿಕೊಂಡು ಅದು ಆದಮೇಲೆ ನಾವು ನುಗ್ಗೆ ಹೂವು ಹಾಕೋಬೇಕು. ನೋಡಿ, ಈಗ ನಾನು ಈರುಳ್ಳಿ ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ, ಉರಿತಾ ಇದ್ದೀನಿ. ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ಮತ್ತು ಕೆಡಲ್ಲ. ಲೇಟಾಗಿ ನಾವು ಎಷ್ಟು ಗಂಟೆನೋ ಸ್ವಲ್ಪ ಜಾಸ್ತಿ ಹೊತ್ತು ಇಡ್ಬೋದು. ಅದರಿಂದ ಫಸ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಎಣ್ಣೆ ಮತ್ತು ಈರುಳ್ಳಿ ಇವೆರಡು ಹಾಕೊಂಡು ಫ್ರೈ ಆದಮೇಲೆ ನೋಡಿ, ಸ್ವಲ್ಪ ಲೈಟ್ ಬ್ರೌನ್ ಬಂದಮೇಲೆ ನುಗ್ಗೆ ಹೂವು ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಹೂವು ಬರುತ್ತಲ್ಲ ಅದು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದ್ರ ಜೊತೆಗೆ ಈರುಳ್ಳಿ ಎಣ್ಣೆ ಜೊತೆಗೆ ಮಿಕ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಯಾಕಂದರೆ ಈಗ ನುಗ್ಗೆ ಸೊಪ್ಪು ಹಾಕು ಮಾಡ್ಬೋದು. ಇವತ್ತು ನುಗ್ಗೆ ಸೊಪ್ಪು ನಾನು ಆಲ್ರೆಡಿ ಮಾಡಿದ್ದೀನಿ. ಇವತ್ತು ನುಗ್ಗೆ ಹೂವಿಂದು ಇದರಲ್ಲೂ ಜಾಸ್ತಿ ಪ್ರೋಟೀನ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ. ಹಾಗಾಗಿ ಇದು ಯಾರಿಗೂ ಸುಮಾರು ಗೊತ್ತಿರಲ್ಲ. ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ಸ್ ಇರುತ್ತೆ, ನುಗ್ಗೆ ಹೂವಲ್ಲೂ ಇರುತ್ತೆ. ಈಗ ನೋಡಿ, ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ ಪುಡಿ, ಎಷ್ಟು 1 ಚಮಚ ಮೆಣಸಿನ ಪುಡಿ, 1 ಸ್ಪೂನು. ಅದಾದಮೇಲೆ ಸ್ವಲ್ಪ ಅರಿಶಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅರಿಶಿನ ಏನಕ್ಕೆ ಅಂದರೆ ಅದು ಆ್ಯಂಟಿಬಯೋಟಿಕ್ಕು ಯೂಸ್ ಮಾಡ್ಬೋದು, ಮತ್ತು ಅಡುಗೆಗೆ ಅರಿಶಿನ ಯೂಸ್ ಮಾಡಿದಷ್ಟು ಅದರಲ್ಲಿ ಟಾಕ್ಸಿಕ್ ಯಾವುದೂ ಇರಲ್ಲ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಯೂಸ್ ಮಾಡಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. 1/4 ಸ್ಪೂನು, ಚಿಟಿಕೆ ಅಂತಾರಲ್ಲ ಅಷ್ಟು ಸಾಕು, ಮೆಣಸು ಅರಿಶಿನ ಪುಡಿ ಹಾಕಿದ್ದೀನಿ. ನುಗ್ಗೆ ಹೂವು ಜೊತೆ ಉರಿತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಹಂಗೆ. ಈಗ ಸಾಲ್ಟ್ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನು 3/4 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ. ಈಗಲೇ ಫುಲ್ ಸಾಲ್ಟ್ ಹಾಕೋಕ್ಕೆ ಹೋಗಬೇಡಿ, ನಾವು ಮೊಟ್ಟೆ ಎಲ್ಲ ಒಡೆದಾದ್ಮೇಲೆ ಹಾಕಬೇಕು. ಈಗ ಜಸ್ಟು ನುಗ್ಗೆ ಹೂವನ್ನ ಹುರ್ಕೊಂಡು ಸಾಲ್ಟ್ ಇದಕ್ಕೆ ಮಾತ್ರ ಹಿಡಿಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನೊಂದು 9 ಮೊಟ್ಟೆ ಹಾಕಿದ್ದೀನಿ ಹೊಡೆದು. ನೋಡಿ, 9 ಮೊಟ್ಟೆ ಹೊಡೆದಾಕಿದ್ದೀನಿ. ಈ ಮೊಟ್ಟೆನೂ ಅಷ್ಟೇ, 9 ಮೊಟ್ಟೆನೂ ಚೆನ್ನಾಗಿ ಉರಿಬೇಕು. ಮೊಟ್ಟೆನ ನುಗ್ಗೆ ಹೂವು, ಈರುಳ್ಳಿ, ನಾವು ಹಾಕಿದ್ವಲ್ಲ ಮೆಣಸಿನ ಪುಡಿ, ಸಾಲ್ಟು, ಅರಿಶಿನ ಇದೆಲ್ಲ ಜೊತೆಗೆ ಮಿಕ್ಸ್ ಆಗೋಂಗೆ ಚೆನ್ನಾಗಿ ಹುರ್ಕೊಬೇಕು. ಲೈಟ್ ಉರಿಲಿ ಹುರ್ಕೊಳ್ಳಿ. ಇದು ಉರಿ ದಪ್ಪ ಕೊಟ್ಟರೆ ಬೇಗ ಇದಾಗುತ್ತೆ. ಮೀಡಿಯಮ್ಮು ಅಥವಾ ಲೈಟ್ ಉರಿಲಿ ಫಸ್ಟು ಚೆನ್ನಾಗಿ ಮಿಕ್ಸ್ ಆಗಿಬಿಡಲಿ ಅದು ನುಗ್ಗೆ ಹೂವು ಜೊತೆಗೆ ಮೊಟ್ಟೆ. ಈ ಬರೀ ಎಗ್ ಬುರ್ಜಿ ಮಾಡ್ಕೊತಾರಲ್ಲ ಅದು ಒಂಥರ, ಈ ನುಗ್ಗೆ ಹೂವು ಹಾಕಿ ಮಾಡ್ತಾರಲ್ಲ ಇದು ಬೇರೆ ಥರ ಟೇಸ್ಟ್ ಕೊಡುತ್ತೆ. ನುಗ್ಗೆ ಸೊಪ್ಪು ಹಾಕಿ ಮಾಡೋದು ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ. ಈಗ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ, ಹುರ್ಕೊಳ್ಳಿ. ಇದರಲ್ಲಿ ಎಷ್ಟೊಂದು ಪ್ರೋಟೀನ್ ಇರುತ್ತೆ. ಮತ್ತು ಇದು ಸೈಡ್ಸ್ಗೆ ಈಗ ಊಟ ಮಾಡ್ತಾ ಇರ್ತೀರ, ನಂಚ್ಕೊಳ್ಳೋಕ್ಕೆ ಸಾಕಾಗಿರುತ್ತೆ. ಮಾತ್ರ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದಕ್ಕೆ ನೋಡಿ, ಜಾಸ್ತಿ ಐಟಮ್ಸ್ ಬೇಕಾಗಿಲ್ಲ, ಕಮ್ಮಿ ಐಟಮ್ಸಲ್ಲೇ ಮಾಡ್ಬೋದು. ನಾನು ಹಾಕಿದ್ದಲ್ಲ ಇಷ್ಟೇ. ಈಗ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಇನ್ನೊಂದು ಸ್ವಲ್ಪ ಸಾಲ್ಟು, ಚಿಲ್ಲಿ ಪೌಡ್ರ್ ಹಾಕೊಳ್ಳೋದಷ್ಟೇ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆವಾಗಲೇ ಒಂದು ಅರ್ಧ ಸ್ಪೂನ್ ಸಾಲ್ಟ್ ಹಾಕಿದೆ. ಈಗ ಒಂದು ಅರ್ಧ ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ. 1/4 ಸ್ಪೂನು ಹಾಕ್ಕೊಳ್ಳಿ. ಒಂಚೂರು ಚಿಲ್ಲಿ ಪೌಡ್ರು, ನಿಮಗೆ ಖಾರ ಬೇಕು, ಮಸಾಲೆ ಬೇಕು ಅನ್ನೋರು ಇನ್ನೂ ಜಾಸ್ತಿನೇ ಹಾಕೋಬೋದು, ತೊಂದರೆ ಇಲ್ಲ. ಈಗ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಈ ಥರ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಸಾಲ್ಟ್ ಆವಾಗಲೇ ಹಾಕ್ಬಿಟ್ಟಿದ್ರೆ ನುಗ್ಗೆ ಹೂವಿಗೆ ಜಾಸ್ತಿ ಹಿಡಿದ್ಬಿಡೋದು. ಈಗ ಮೊಟ್ಟೆಗೆ ಹಿಡಿಯುತ್ತೆ. ಆವಾಗಲೇ ನುಗ್ಗೆ ಹೂವು ಹಿಡಿದಿತ್ತು, ಈಗ ಮೊಟ್ಟೆಗೆ ಹಿಡಿಯುತ್ತೆ. ಸೊ ಆವಾಗಲೇ ಒಂದು ಅರ್ಧ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಹಾಫ್ ಆದಮೇಲೆ ಇವಾಗ ಒಂದು ಹಾಫು. ಮಾಡೋದೆಲ್ಲ ಸೇಮೇ, ಒಂದು ಸ್ವಲ್ಪ ಚೇಂಜಸ್. ಏನು ಅಂತಂದರೆ ನಾವು ಮಾಡೋದಕ್ಕೂ ಬೇರೆಯವ್ರು ಮಾಡೋದಕ್ಕೂ ಏನಕ್ಕೆ ಅಂದರೆ ಈ ಥರ ಚೇಂಜಸ್ ಇರುತ್ತೆ ಅಷ್ಟೇ. ನೋಡಿ, ನುಗ್ಗೆ ಹೂವಿನ ಎಗ್ ಬುರ್ಜಿ ರೆಡಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ.